Hi friends, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ 8ನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗದ ಚಾಪ್ಟರ್ 2 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಎಂಬ ಒಂದು ಅಧ್ಯಾಯವನ್ನು ಇವತ್ತಿನ ದಿನ ನಾವು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಅಧ್ಯಾಯವನ್ನು ಆರಂಭಿಸೋಣ. ಚಾಪ್ಟರ್ 2 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ. ಇನ್ ದಿಸ್ ಚಾಪ್ಟರ್ ಯು ಲರ್ನ್, ಈ ಒಂದು ಅಧ್ಯಾಯದಲ್ಲಿ ಈ ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ. The first one is importance of public administration and meaning. ಇಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಪ್ರಾಮುಖ್ಯತೆ. Second one, scope of public administration. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. Meaning of the recruitment and its methods. ಮತ್ತು ನೇಮಕಾತಿ ಅರ್ಥ ಮತ್ತು ವಿಭಾಗಗಳು. Meaning of training and its methods. ಮತ್ತು ತರಬೇತಿಯ ಅರ್ಥ ಮತ್ತು ವಿಧಗಳು. ಈ ಒಂದು ವಿಚಾರದ ಕುರಿತು ಇವತ್ತು ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಸಾಗೋಣ. ಇನ್ನುಳಿದ ಅಂಶಗಳನ್ನು ಎರಡನೆಯ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈಗ ಅಧ್ಯಾಯವನ್ನು ಆರಂಭಿಸೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ as the modern society is undergoing complex and swift changes. In this chapter, first we are going to see the meaning of public administration. After that we go to next point. Here, public administration has become more important. ಸಾರ್ವಜನಿಕ ಆಡಳಿತವು ಪ್ರಮುಖ ಸ್ಥಾನವನ್ನು ಹೊಂದಿದೆ. In this modern society, ಅಂದರೆ ಈ ಒಂದು ಆಧುನಿಕವಾಗಿರ್ತಕ್ಕಂತಹ ಸಮಾಜದಲ್ಲಿ ಇವತ್ತು ಸಾರ್ವಜನಿಕ ಆಡಳಿತವು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದೆ. ಜೊತೆಗೆ ಆ್ಯಸ್ ಮಾಡರ್ನ್ ಸೊಸೈಟಿ ಈಸ್ ಅಂಡರ್ಗೋಯಿಂಗ್ ಕಾಂಪ್ಲೆಕ್ಸ್ ಆ್ಯಂಡ್ ಸ್ವಿಫ್ಟ್ ಚೇಂಜಸ್, ಈ ಒಂದು ಆಧುನಿಕ ಸಮಾಜದಲ್ಲಿ ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗುತ್ತಿದೆ. ಈ ಆಧುನಿಕ ಸಮಾಜ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಭಾಳಷ್ಟು ಸಂಕೀರ್ಣವಾಗಿರ್ತಕ್ಕಂತಹ ಮತ್ತು ಶೀಘ್ರಗತಿಯ ಬದಲಾವಣೆಗಳು ಈ ಸಮಾಜದಲ್ಲಿ ಇವತ್ತಿನ ದಿವಸ ನಾವು ನೋಡಬಹುದಾಗಿದೆ. ದ ಕಾಂಟ್ರಿಬ್ಯೂಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟು ಸೊಸೈಟಿ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಇಲ್ಲಿ ಏನಾಗ್ತಾ ಇದೆ ಇನ್ನೊಂದು ವಿಶೇಷ ಅಂತಂದರೆ, ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸಮಾಜಕ್ಕೆ ಆಗುವಂಥ ಪ್ರಯೋಜನ ಏನಿದೆ, ಅರಿವು ಮತ್ತು ಮಹತ್ವ ದಿನೇ ದಿನೇ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ಆಡಳಿತದಿಂದ ಸಮಾಜಕ್ಕೆ ಆಗುವಂಥ ಪ್ರಯೋಜನಗಳ ಅರಿವು ಏನಾಗ್ತಾ ಇದೆ ಮತ್ತು ಮಹತ್ವ ಏನಾಗ್ತಾ ಇದೆ ಅಂದರೆ ದಿನೇ ದಿನೇ ಹೆಚ್ಚುತ್ತಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದ ಕಾಂಟ್ರಿಬ್ಯೂಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟು ಸೊಸೈಟಿ ಈಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಹ್ಯಾನ್ಸ್, ಆದ್ದರಿಂದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಫಾರ್ಮಿಂಗ್ ದ ಹ್ಯೂಮನ್ ಸೊಸೈಟಿ ಆ್ಯಸ್ ಅ ಸಿವಿಕ್ ಸೊಸೈಟಿ. ಇಲ್ಲಿ ಇವತ್ತು the public administration is taking care of the citizens in our own society. How it is taking the care of this society, they are going to explain here. Public administration ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಇವತ್ತಿನ ದಿವಸ ಅದು ವಹಿಸ್ತಾ ಇದೆ. ಯಾವುದರಲ್ಲಿ ಅಂತಂದರೆ ಫಾರ್ಮಿಂಗ್ ದ ಹ್ಯೂಮನ್ ಸೊಸೈಟಿ, ಮಾನವ ಒಂದು ಸಮಾಜವನ್ನು ರಚನೆ ಮಾಡಲಿಕ್ಕೆ, ಆ್ಯಸ್ ಅ ಸಿವಿಕ್ ಸೊಸೈಟಿ, ಆ ಮಾನವ ಸಮಾಜವನ್ನು ಇವತ್ತು ನಾಗರಿಕ ಸಮಾಜವನ್ನಾಗಿ ಬದಲಾವಣೆ ಮಾಡೋದಕ್ಕಾಗಿ ಇದು ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತಿದೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ದಿಸ್ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪಿರಿಮೆಂಟ್ಸ್ ಆರ್ ಆ್ಯಸ್ ಓಲ್ಡ್ ಆ್ಯಸ್ ಹ್ಯೂಮನ್ ಸೊಸೈಟಿ. ಈ ರೀತಿಯಾಗಿರ್ತಕ್ಕಂಥ ಏನು ಸಾರ್ವಜನಿಕ ಆಡಳಿತ ಆಗ್ತಕ್ಕಂಥ ಪ್ರಯೋಗಗಳು ಇವು ಬಹಳಷ್ಟು ಹಳೆಯದಾಗಿರ್ತಕ್ಕಂತಹ ಒಂದು ಪ್ರಯೋಗಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವ ಸಮಾಜದಷ್ಟೇ ಪುರಾತನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಅ ಸಬ್ಜೆಕ್ಟ್ ಇನ್ವಾಲ್ವ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಇಟ್ ಹಿಯರ್. Public administration
This subject we taken from the USA, America. Public administration, ಈ ಸಾರ್ವಜನಿಕ ಆಡಳಿತ ಅಧ್ಯಯನ ಇದರ ಒಂದು ಬೆಳವಣಿಗೆ ವಿಶೇಷವಾಗಿ ಅಮೆರಿಕದಲ್ಲಿ ಆರಂಭ ಆಯಿತು ಅಂಥೇಳಿ ನಾವು ಹೇಳಬಹುದಾಗಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಸ್ ಅ ಸಬ್ಜೆಕ್ಟ್ evolved in United States of America. The past president of USA, it means ex-president ಅಂತ ಹೇಳ್ತಾ ಇದ್ದೇವೆ ನಾವು. ಅಮೆರಿಕದ ಒಬ್ಬ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆಗಿದ್ದಿರ್ತಕ್ಕಂಥವ್ರು ವುಡ್ವರ್ಡ್ ವಿಲ್ಸನ್ ಅಂತಕ್ಕಂಥವ್ರು is called as the father of public administration. The past president of USA, Woodward Wilson. You have to remember the name of this person who was past president of USA. Woodward Wilson is called as the father of public administration. ಇವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯುತ್ತಾರೆ. At present, now, public administration is evolving as one of the main areas of social science studies in all the countries. ಇವತ್ತು ಪ್ರಸ್ತುತವಾಗಿ ಸಾರ್ವಜನಿಕ ಆಡಳಿತವು ಎಲ್ಲ ರಾಷ್ಟ್ರಗಳಲ್ಲಿ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಬೆಳವಣಿಗೆ ಹೊಂದುತ್ತಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ವಿ ಸಿ ಇನ್ ದಿಸ್ ಪ್ಯಾರಾಗ್ರಾಫ್ ವೇರ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ is born. It was born in USA, and the father of public administration is Woodrow Wilson, one who was the past president of USA. Now, public administration is a specific field of study. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಸಾರ್ವಜನಿಕ ಆಡಳಿತ ಎಂಬುದು ಆಡಳಿತ ಎಂಬ ವ್ಯಾಪಕ ವ್ಯಾಪ್ತಿಯ ಕ್ಷೇತ್ರದ ಒಂದು ನಿರ್ದಿಷ್ಟ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದ ವರ್ಡ್ ಪಬ್ಲಿಕ್ ನೋಟ್ಸ್ ಗೌರ್ಮೆಂಟ್. ಇಲ್ಲಿ ಪಬ್ಲಿಕ್ ಅಂತಕ್ಕಂತಹ ಅಥವಾ ಸಾರ್ವಜನಿಕ ಅಂತಕ್ಕಂತಹ ಪದವನ್ನು ನಾವು ಸರ್ಕಾರ ಎಂಬ ಪದಕ್ಕೆ ಸಮನಾಗಿ ಬಳಸ್ತಾ ಇದ್ದೇವೆ. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಯೂಸ್ಡ್ ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಾರ್ ದ ಫಸ್ಟ್ ಟೈಮ್ ಇನ್ 1812. This word, public administration, this word was used in 1812 by Alexander Hamilton. From Hamilton, this person used this word first time. The following are the definition of public administration. ಕೆಳಗೆ ಕೊಟ್ಟಿರತಕ್ಕಂಥ ಕೆಲವು ಸಾರ್ವಜನಿಕ ಆಡಳಿತದ ಕೆಲವೊಂದಿಷ್ಟು ವ್ಯಾಖ್ಯಾನಗಳನ್ನು ಇಲ್ಲಿ ನಾವು ನೋಡ್ತಾ ಸಾಗೋಣ. ಅಕಾರ್ಡಿಂಗ್ ಟು ವುಡ್ರೋ ವಿಲ್ಸನ್, ಅಮೆರಿಕ ಆಗಿದ್ದವರು, ಅವರ ಒಂದು ವ್ಯಾಖ್ಯಾನ ಈ ರೀತಿಯಾಗಿದೆ. ದ ಹೋಲಿಸ್ಟಿಕ್ ಆ್ಯಂಡ್ ಆರ್ಡರ್ಲಿ ಇಂಪ್ಲಿಮೆಂಟೇಷನ್ ಆಫ್ ಲಾ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೆಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಅಂಥೇಳಿ ವುಡ್ರೋ ವಿಲ್ಸನ್ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ಲಿ, ಅಕಾರ್ಡಿಂಗ್ ಟು ಫಿಪ್ನರ್ ಅವರ ಪ್ರಕಾರ, ದ ಕಾನ್ಸೋಲಿಡೇಷನ್ ಆಫ್ ಕಮ್ಯುನಿಟಿ ಆ್ಯಂಡ್ ಎಂಟಿಟಿವ್ಸ್ ಇನ್ ಇಂಪ್ಲಿಮೆಂಟಿಂಗ್ ಪಬ್ಲಿಕ್ ಪಾಲಿಸೀಸ್ ಈಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಇಲ್ಲಿ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಎಂದು ಹೇಳ್ತಾ ಇದ್ದಾರೆ. ಥರ್ಡ್ಲಿ, ಅಕಾರ್ಡಿಂಗ್ ಟು ಲೂಥರ್ ಗಲಿಕ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ರಿಲೇಟೆಡ್ ಟು ದ ಎಕ್ಸಿಕ್ಯೂಟಿವ್ ಆಫ್ ದ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗದ ಶಾಖೆಗೆ ಸಂಬಂಧಪಟ್ಟಿದೆ ಅಥವಾ ಸಂಬಂಧಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಮೇನ್ ಡೆಫಿನೇಷನ್ಸ್ ಗಿವನ್ ಬೈ ದ ಸಮ್ ವೆಲ್ ನೋನ್ ಪರ್ಸನ್ಸ್ ಲೈಕ್ ವುಡ್ರೋ ವಿಲ್ಸನ್ and Pipner and Luther Gulick. And you may only remember only one definition. It will be used in the examination. Let us start now. In
nutshell, public administration is related to the total functioning of the government. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಒಟ್ಟಿನಲ್ಲಿ ಹೇಳಬೇಕಾದ್ರಿ ಇನ್ನು ನಟ್ಸೆಲ್ ಅಂತಂದರೆ ಒಟ್ಟಿನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ರಿಲೇಟೆಡ್ ಟು ದ ಟೋಟಲ್ ಫಂಕ್ಷನಿಂಗ್. ಇದು ಸರ್ಕಾರದ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಥವಾ ಕಾರ್ಯಾಚರಣೆಗೆ ಸಂಬಂಧಪಟ್ಟಿರ್ತೈತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ್ಯಾಟ್ ಪಾರ್ಟ್ ಆಫ್ ಗೌರ್ಮೆಂಟ್ ದ್ಯಾಟ್ ರನ್ಸ್ ಡೇ ಟು ಡೇ ಫಂಕ್ಷನಿಂಗ್ ಆಫ್ ದ ಸ್ಟೇಟ್. ಇಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಏನು, ಇದು ಯಾವುದರ ಭಾಗ ಅಂತಂದರೆ ಸರ್ಕಾರದ ಒಂದು ಭಾಗ ಆಗಿರುತ್ತೆ, ಭಾಗ ಆಗಿರುತ್ತೆ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವಾಗಿರುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸ್ಟಾರ್ಟ್ ನೌ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆ ಯಾವ ರೀತಿಯಾಗಿದೆ ಅನ್ನೋದನ್ನು ಈ ಒಂದು ವಿಚಾರದ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ದ ಸ್ಟೇಟ್ ಈಸ್ evolving from protective state to welfare state and from welfare state to functioning state. Here we can see in olden days the protecting state or protective states. The main aim of the state is protecting its citizens, but nowadays it is changed as the state is evolving from protective state to welfare state. ಆಫ್ಟರ್ ದ್ಯಾಟ್ ಈಗ ಏನಾಗುತ್ತೆ, ಮೊದಲದು ಒಂದು ರಕ್ಷಣಾ ರಾಜ್ಯವಾಗಿರ್ತಕ್ಕಂಥದ್ದು ಈಗ ಕಲ್ಯಾಣ ರಾಜ್ಯ ಅಂತಕ್ಕಂಥ ಒಂದು ಕಲ್ಪನೆ ಬಂತು. ಓಕೆ, ವೆಲ್ಫೇರ್ ಸ್ಟೇಟ್ ಅಂತ ಕರಿತೇವೆ ನಾವು. ಆ್ಯಂಡ್ ಫ್ರಮ್ ವೆಲ್ಫೇರ್ ಸ್ಟೇಟ್ ಟು ಫಂಕ್ಷನಿಂಗ್ ಸ್ಟೇಟ್, ಈಗ ಅದು ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಅಂತಂದರೆ ಅದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ತಾ ಹೋಗ್ತಾ ಇದೆ. ಯಾವ ರೀತಿಯಾಗಿ, ಫಂಕ್ಷನಿಂಗ್ ಸ್ಟೇಟ್ ಆಗೋದ್ರ ಮುಖಾಂತರವಾಗಿ, ಕಾರ್ಯನಿರ್ವಹಿಸುವ ಮುಖಾಂತರವಾಗಿ ಅದು ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸ್ವರೂಪಕ್ಕೆ ತಕ್ಕಂತೆ ಏನಾಗ್ತಾಯಿದೆ, ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಇವತ್ತಿನ ದಿವಸ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈಗ ಮುಂದಿನ ಒಂದು ವಾಕ್ಯದಲ್ಲಿ ನೋಡ್ಬೋದು. ವೆಲ್ಫೇರ್ ಸ್ಟೇಟ್ ಟು ಫಂಕ್ಷನಿಂಗ್ ಸ್ಟೇಟ್, ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಬಿಕಮಿಂಗ್ ಮೋರ್ ಇಂಪಾರ್ಟೆಂಟ್. ಈಗ ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಒಂದು ಪ್ರಾಮುಖ್ಯತೆ ಇವತ್ತು ಹೆಚ್ಚುತ್ತಾ ಹೋಗ್ತಾ ಇದೆ. ಆ್ಯಸ್ ಅ ರಿಸಲ್ಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಎನ್ಲಾರ್ಜಿಂಗ್. ಏನಾಗ್ತಾ ಇದೆ, ಇನ್ನೂ ಈ ಒಂದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇನ್ನೂ ಏನಾಗ್ತಾ ಇದೆ, ಎನ್ಲಾರ್ಜಿಂಗ್ ಆಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ವಿಸ್ತಾರವಾಗ್ತಾ ಹೋಗ್ತಾ ಇದೆ. ದ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಸೊಸೈಟಿ ಆ್ಯಂಡ್ ದ ಸರ್ವೈವಲ್ ಆಫ್ ಸಿವಿಕ್ ಸೊಸೈಟಿ ಡಿಪೆಂಡ್ ಆನ್ ಎಫೆಕ್ಟಿವ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಾನವನ ಸಮಾಜದ ಅಳಿವು ಮತ್ತು ಉಳಿವು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ ಅಂಥೇಳಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ದ ಲೈಫ್ cycle of human beings depends on the public administration. It is heart of the state. ಅಂದರೆ here the public administration is compared to the state, heart of the state. ಇದನ್ನು ನಾವು ರಾಜ್ಯದ ಹೃದಯ ಅಂತ ಹೇಳಿ ಕರಿಬೋದು. ಯಾವುದನ್ನು, ಸಾರ್ವಜನಿಕ ಆಡಳಿತವನ್ನು. ದೇರ್ ಇಸ್ ನೋ ಸ್ಟೇಟ್ ವಿದೌಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇವತ್ತು ನಾವು ಜಗತ್ತಿನಾದ್ಯಂತ ಭಾಳಷ್ಟು ರಾಜ್ಯಗಳನ್ನು ನೋಡಬಹುದಾಗಿದೆ, ದೇಶಗಳನ್ನು ನೋಡಬಹುದಾಗಿದೆ. ಅಲ್ಲಿ ಸಾರ್ವಜನಿಕ ಆಡಳಿತ ಇದ್ದೇ ಇದೆ. ಅಂತ ಇಲ್ಲದೇ ಇರತಕ್ಕಂಥ ಯಾವುದೇ ರಾಜ್ಯ ಇವತ್ತಿನ ನೋಡೋದಕ್ಕೆ ಸಾಧ್ಯವಿಲ್ಲ. ಹೆನ್ಸ್ ಮಾಡರ್ನ್ ಸ್ಟೇಟ್ಸ್ ಈಸ್ ಕಾಲ್ಡ್ ಆ್ಯಸ್ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್. ಇವತ್ತಿನ ರಾಜ್ಯಗಳನ್ನ ಅಥವಾ ರಾಷ್ಟ್ರಗಳನ್ನ ನಾವೇನು ಕರಿಬೋದು ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸ್ಟೇಟ್ ಅಂತ ಹೇಳಿ ಕರಿಬಹುದಾಗಿದೆ. ಆಡಳಿತಾತ್ಮಕ ರಾಜ್ಯ ಎಂದು ಅವುಗಳನ್ನ ಕರೆಯಬಹುದಾಗಿದೆ. ದ ಫಾಲೋವಿಂಗ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಈ ಕೆಳಗಿನ ಒಂದಿಷ್ಟು ವಿಚಾರಗಳು ನಿಮಗೆ ಅದರ ಒಂದು ಮಹತ್ವವನ್ನು ಹೇಳಿಕೊಡ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಅಂಶವನ್ನು ನೋಡೋಣ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಪಿಲ್ಲರ್ ಆಫ್ ದ ಗೌರ್ಮೆಂಟ್. ಸಾರ್ವಜನಿಕ ಆಡಳಿತವು ಏನಾಗಿದೆ, ಸರ್ಕಾರದ ಆಧಾರ ಸ್ತಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಪಿಲ್ಲರ್ ಆಫ್ ದ ಗೌರ್ಮೆಂಟ್ we can see in this paragraph. Okay, here a state can be in existence without legislature and judiciary. ಇವತ್ತು ಒಂದು ರಾಜ್ಯದಲ್ಲಿ ಶಾಸಕಾಂಗ
ಮತ್ತು ನ್ಯಾಯಾಂಗವಿಲ್ಲದೆ ಇರಬಹುದು. ಬಟ್ ಆದರೆ ವಿದೌಟ್ ಆ್ಯನ್ ಎಕ್ಸಿಕ್ಯೂಟಿವ್, ಒಂದು ಕಾರ್ಯಾಂಗವಿಲ್ಲದೆ ಗೌರ್ಮೆಂಟ್ ಕೆನಾಟ್ ಎಕ್ಸಿಸ್ಟ್, ಸರ್ಕಾರ ಇವತ್ತು ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ, ಯಾವುದನ್ನು ಹೊರತುಪಡಿಸಿ ಕಾರ್ಯಾಂಗವನ್ನು ಹೊರತುಪಡಿಸಿ. ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಈಸ್ ನೀಡೆಡ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಪಬ್ಲಿಕ್ ಪಾಲಿಸಿ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಒಂದು ಆಡಳಿತಕ್ಕೆ ಏನು ಬೇಕಾಗುತ್ತೆ ಅಂದರೆ ಒಂದಿಷ್ಟು ನೀತಿಗಳು ಬೇಕಾಗ್ತವೆ. ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸೋದಕ್ಕೆ ಆಡಳಿತಾತ್ಮಕ ಯಂತ್ರ ಅಂತಕ್ಕಂಥದ್ದು ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಈಸ್ ನೀಡೆಡ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪಬ್ಲಿಕ್ ಪಾಲಿಸಿ. ಹೆನ್ಸ್, ಆದ್ದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಫಾಲ್ ಅಪಲ್ಬಿ ಅಪಾಯಿಂಟ್ಸ್ ವಿದೌಟ್ ಅಡ್ಮಿನಿಸ್ಟ್ರೇಷನ್, ಆಡಳಿತ ಇಲ್ಲದೆ ಹೋದರೆ ಅ ಗೌರ್ಮೆಂಟ್ ಈಸ್ ಓನ್ಲಿ ಮೀನಿಂಗ್ಲೆಸ್ ಚಾರ್ಟರ್ ಅಂತ ಹೇಳ್ತಾರೆ. ಆಡಳಿತವಿಲ್ಲದೆ ಸರ್ಕಾರ ಒಂದು ಕೇವಲ ವನ ಹರಟೆಯ ಕೂಟವಿದ್ದಂತೆ ಅಂತ ಹೇಳಿ ಅವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಸೆಕೆಂಡ್, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಟ್ ಸರ್ವ್ಸ್ ವೇರಿಯಸ್ ಫಂಕ್ಷನ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್. ಇದೇನು ಮಾಡುತ್ತೆ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ವಿವಿಧ ಸೇವೆಯನ್ನು ಸಲ್ಲಿಸುತ್ತದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ caters to a human being beginning from his womb to womb. It maintains civil order to the peace by protecting the life and property of citizens. In this line we can see public administration caters to a human being beginning from his womb. ಆತ ತಾಯಿಯ ಗರ್ಭದಲ್ಲಿ ಇರುವಾಗಿನಿಂದ ಆತ ಮಣ್ಣನ್ನು ಸೇರುವವರೆಗೂ ಆತ ಸಾರ್ವಜನಿಕ ಆಡಳಿತದಲ್ಲಿ ಇರತಕ್ಕಂಥದ್ದನ್ನು ನೋಡಬಹುದಾಗಿದೆ. ಒಬ್ಬ ಮನುಷ್ಯ. ಇಟ್ ಮೇಂಟೈನ್ಸ್ ಸಿವಿಲ್ ಆರ್ಡರ್. ಇದೇನು ಮಾಡುತ್ತೆ ಅಂದರೆ ಇದು ಒಂದು ನಾಗರಿಕ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ, ಶಾಂತಿಯನ್ನು ಇದು ಕಾಪಾಡುತ್ತೆ ಅಂತಕ್ಕಂಥದ್ದು, ಜನರ ಒಂದು ಪ್ರಾಣವನ್ನು ಕಾಪಾಡುತ್ತೆ, ಶಾಂತಿಯನ್ನು ಕಾಪಾಡುತ್ತೆ, ಈ ಎಲ್ಲ ಸೇವೆಗಳನ್ನ ಒದಗಿಸಿಕೊಡುತ್ತೆ ಅಂತಕ್ಕಂಥದ್ದು. ಜೊತೆಗೆ ಪ್ರೊಟೆಕ್ಟಿಂಗ್ ದ ಲೈಫ್, ಮತ್ತು ಜೀವನವನ್ನು ಅಥವಾ ಜೀವಗಳನ್ನು ಇದು ರಕ್ಷಣೆ ಮಾಡುತ್ತೆ. ಆ್ಯಂಡ್ ದ ಪ್ರಾಪರ್ಟಿ ಆಫ್ ಸಿಟಿಸನ್ಸ್, ಮತ್ತು ನಾಗರಿಕರ ಆಸ್ತಿಪಾಸ್ತಿಗಳನ್ನ ಅದು ರಕ್ಷಣೆ ಮಾಡುತ್ತೆ. ಇಟ್ ಟೇಕ್ಸ್ ಕೇರ್ ಆಫ್ ಪ್ರೊವೈಡಿಂಗ್ ಬೇಸಿಕ್ ಫೆಸಿಲಿಟೀಸ್, ಮತ್ತು ನಾಗರಿಕ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ಲೈಕ್ ಎಜುಕೇಷನ್, ಶಿಕ್ಷಣ ಆಗಿರ್ಬೋದು, ಎಂಪ್ಲಾಯ್ಮೆಂಟ್, ಉದ್ಯೋಗ ಆಗಿರ್ಬೋದು, ಅಪಾರ್ಚುನಿಟೀಸ್, ಸೌಲಭ್ಯಗಳಾಗಿರ್ಬೋದು. ಪ್ರೊಟೆಕ್ಟ್ಸ್ ದ ಸ್ಟೇಟ್, ಮತ್ತು ರಾಜ್ಯವನ್ನು ರಕ್ಷಣೆ ಮಾಡತಕ್ಕಂಥದ್ದು. ಎನ್ಶ್ಯೂರ್ ಎಕನಾಮಿಕ್ ಇಕ್ವಾಲಿಟಿ, ಮತ್ತು ಆರ್ಥಿಕವಾಗಿರ್ತಕ್ಕಂಥ ಸಮಾನತೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು. ಇಟ್ ಪ್ರೊವೈಡ್ಸ್ ನ್ಯೂಮರಸ್ ಸರ್ವಿಸ್ ಲೈಕ್ ದಿಸ್. ಈ ರೀತಿಯಾಗಿ ಅಸಂಖ್ಯಾತವಾಗಿರ್ತಕ್ಕಂಥ ಸೇವೆಯನ್ನು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಮಗೆ ಒದಗಿಸಿ ಕೊಡುತ್ತೆ. ಇಂಪ್ಲಿಮೆಂಟೇಷನ್ ಆಫ್ ಲಾ ಆ್ಯಂಡ್ ಪಾಲಿಸೀಸ್. ಇಲ್ಲಿ ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇಂಪ್ಲಿಮೆಂಟೇಷನ್ ಅಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರೆಗ್ಯುಲೇಟ್ಸ್ ದ ಆ್ಯಕ್ಟಿವಿಟೀಸ್ ಆಫ್ ಪೀಪಲ್ ಬೈ ಇಂಪ್ಲಿಮೆಂಟಿಂಗ್ ಲಾ ಆ್ಯಂಡ್ ಪಾಲಿಸೀಸ್. ಇಲ್ಲೇನು ಮಾಡ್ತಾ ಇದೆ ಅಂತಂದರೆ ಕಾನೂನು ಮತ್ತು ನೀತಿಗಳನ್ನು ಜಾರಿಗೊಳಿಸುವುದರ ಮೂಲಕ ಸಾರ್ವಜನಿಕ ಆಡಳಿತವು ಸಮಾಜದ ಜನರ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು ಹಾಗೂ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಸ್ ನಾಟ್ ಫಂಕ್ಷನ್, ಒಂದು ವೇಳೆ ಸಾರ್ವಜನಿಕ ಆಡಳಿತ ಯಾವುದೇ ಕಾರ್ಯಕ್ರಮವನ್ನು ಅಥವಾ ಕಾರ್ಯಗಳನ್ನು ಮಾಡದೇ ಇದ್ದಾಗ, ದ ಪಾಲಿಸೀಸ್, ನೀತಿಗಳನ್ನು ಅನುಸರಿಸದೆ ಹೋದರೆ, ರಿಮೇನ್ ಓನ್ಲಿ ಆನ್ ದ ಪೇಪರ್, ಅದು ಬರೀ ಕಾಗದ ಮೇಲೆ ಮಾತ್ರ ಇರ್ತೈತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಸಸರಿ ಟು ಪ್ರೊಟೆಕ್ಟ್ ಸೋಷಿಯಲ್ ಸೆಕ್ಯೂರಿಟಿ, ಮತ್ತು ಸಾಮಾಜಿಕ ಭದ್ರತೆಯನ್ನು ಕಾಪಾಡುವಂಥ ಅಗತ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಆಸ್ ಅ ಟೂಲ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ. Even though governments change, public administration remains constant and ensures stability to the administration. ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು, ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಫಂಕ್ಷನ್ಸ್, ಕಾರ್ಯವನ್ನು ಮಾಡುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಆ್ಯಸ್ ಅ ಟೂಲ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯ ಒಂದು ಉಪಕರಣವಾಗಿ ಇದು ಕೆಲಸ ಮಾಡುತ್ತೆ. ಇವನ್ ದೋ, ಯಾವಾಗ ದ ಗೌರ್ಮೆಂಟ್ಸ್ ಚೇಂಜ್, ಸರ್ಕಾರಗಳು ಬದಲಾದರೂ ಸಹಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಮೇನ್ಸ್ ಕಾನ್ಸ್ಟಂಟ್, ಆದರೆ ಸಾರ್ವಜನಿಕ ಆಡಳಿತ ಮತ್ತು ಸ್ಥಿರವಾಗಿರುತ್ತೆ. ಆ್ಯಂಡ್
ಎನ್ಶ್ಯೂರ್ ಸ್ಟೆಬಿಲಿಟಿ, ಅದು ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ಟು ಅಡ್ಮಿನಿಸ್ಟ್ರೇಷನ್, ಅದು ಆಡಳಿತದ ಒಂದು ಸ್ಥಿರತೆಯನ್ನು ಖಚಿತಪಡಿಸುತ್ತೆ. ದಿಸ್ ಎನ್ಶ್ಯೂರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್, ಇದು ಏನು ಮಾಡುತ್ತೆ ಅಂದರೆ ಸ್ಮೂತ್ ಫಂಕ್ಷನಿಂಗನ್ನು, ಅತ್ಯಂತ ಸ್ಮೂತಾಗಿ ಹೋಗುವಂತೆ ಕಾರ್ಯಗಳನ್ನೆಲ್ಲ ಮಾಡುವಂತೆ ಇದು ಅಥವಾ ಸುಗಮವಾಗಿ ನಿರ್ವಹಣೆಯಾಗಲು ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ ದ ಆಬ್ಸೆನ್ಸ್ ಆಫ್ ಗುಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅ ಸ್ಟ್ರಾಂಗ್ ಸ್ಟೇಟ್ ಆಲ್ಸೋ ಫೇಲ್ಸ್. ಒಳ್ಳೆಯ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ಹೋದರೆ, ಸಾರ್ವಜನಿಕ ಆಡಳಿತ ಇಲ್ಲದೆ ಹೋದರೆ, ಆ ಸ್ಟ್ರಾಂಗ್ ಸ್ಟೇಟ್ ಆಲ್ಸೋ ಫೇಲ್ಸ್, ಒಂದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ರಾಜ್ಯವು ಸಹಿತ ಏನಾಗುತ್ತೆ, ಮೂಲೆ ಗುಂಪಾಗುತ್ತೆ ಅಂತಕ್ಕಂಥ ಒಂದು ಉದಾಹರಣೆ ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ ಅವರು. ದ ಡೆಸ್ಟ್ರಕ್ಷನ್ ಆಫ್ ದ ಆನ್ಸಿಯಂಟ್ ರೋಮನ್ ಎಂಪೈರ್ ಸಹಿತ ಇದೇ ರೀತಿಯಾಗಿ ಒಳ್ಳೆಯ ಆಡಳಿತ ಇಲ್ಲದೆ ಅದು ನಾಶವಾಯಿತು ಅಂತಕ್ಕಂಥದ್ದನ್ನು ಈಸ್ ಅ ಗುಡ್ ಎಕ್ಸಾಂಪಲ್ ಗಿವನ್ ಹಿಯರ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎನ್ಶ್ಯೂರ್ಸ್ ಯುನಿಟಿ ಆ್ಯಂಡ್ ಹಾರ್ಮನಿ ಇನ್ ದ ಸೊಸೈಟಿ. ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಏನು ಮಾಡುತ್ತೆ, ಖಚಿತಪಡಿಸುತ್ತೆ ಒಕ್ಕಟ್ಟು ಮತ್ತು ಐಕ್ಯತೆಯನ್ನು, ಇದು ಸಮಾಜದ ಒಕ್ಕಟ್ಟು ಮತ್ತು ಐಕ್ಯತೆಯನ್ನು ಇದು ನಮಗೆ ಖಚಿತಪಡಿಸುತ್ತೆ. ಬೈ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ಸೊಸೈಟಿ, ಸಮಾಜದ ಸಾಮರಸ್ಯವನ್ನು ಕಾಪಾಡ್ತಾ ಜೊತೆಗೆ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮುಖಾಂತರವಾಗಿ. ಆ್ಯಂಡ್ ಲಾಸ್ಟ್ ಒನ್ ಇಂಪಾರ್ಟೆನ್ಸ್ ಹಿಯರ್, ಸಪೋರ್ಟ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್, ಶಾಸಕಾಂಗ ಮತ್ತು ಕಾರ್ಯಾಂಗ ಸಹಾಯ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏಡ್ಸ್ ದ ಇಂಪ್ಲಿಮೆಂಟೇಷನ್ ಆಫ್ ಪಾಲಿಸೀಸ್ ಫಾರ್ಮ್ಡ್ ಬೈ ದ ಲೆಜಿಸ್ಲೇಚರ್. ಇಲ್ಲಿ ಏನಾಗುತ್ತೆ ಅಂದರೆ ಸಾರ್ವಜನಿಕ ಆಡಳಿತವು ಶಾಸಕಾಂಗ ರೂಪಿಸಿದ ಸಾರ್ವಜನಿಕ ನೀತಿಗಳನ್ನು ಕಾರ್ಯರೂಪಕ್ಕೆ ತರಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಆಲ್ಸೋ ಪ್ರೊವೈಡ್ಸ್ ಇನ್ಪುಟ್ಸ್ ಇನ್ ದ ಫಾರ್ಮ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಜೆಷನ್ಸ್ ಫಾರ್ ದ formulation of policies by the governments. Thus, the public administration performs major role not only in the implementation of the public policy but also in the planning ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸರ್ಕಾರಗಳು ತಮ್ಮ ನೀತಿಗಳನ್ನು ರೂಪಿಸಲು ಅಗತ್ಯವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಹಾಗೂ ಸಲಹೆಗಳನ್ನು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಕೊಡುತ್ತೆ. ಈ ಮೂಲಕ ಆಡಳಿತಾಂಗ ಕೇವಲ ನೀತಿ ಅನುಷ್ಠಾನ ಜೊತೆಗೆ ನೀತಿ ರಚನಾ ಕಾರ್ಯದಲ್ಲೂ ಸಹಿತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೊತೆಗೆ ನಿಯೋಜಿತ ಶಾಸನದಲ್ಲಿ ಶಾಸಕಾಂಗವು ಶಾಸನಗಳಿಗೆ ಅಗತ್ಯ ವಿವರಗಳನ್ನು ತುಂಬುವ ಮೂಲಕ ಕಾರ್ಯಾಂಗಕ್ಕೆ ಸಹಾಯ ಮಾಡುತ್ತದೆ ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ಕೋಪನ್ನು ನೋಡೋಣ. ಸೊ ಹಿಯರ್ ಇನ್ ದಿಸ್ ಪಾಯಿಂಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ನೋಡ್ತಾ ಇದ್ದೇವೆ. There is disagreement among the thinkers with regard to the scope of public administration. It means here thinkers, they are thinking in a different way one another. So here experts like Woodrow Wilson and L.D. White argue that public administration has a wide scope. Here two thinkers, Woodrow Wilson and L.D. White, these thinkers, they are arguing with the others about the public administration it has a wide scope. According to them, public administration includes all the three pillars of administration. According to about those people, the public administration includes, ಅದು ಇದನ್ನು ಒಳಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ತ್ರೀ ಪಿಲ್ಲರ್ಸ್, ಮೂರು ಪಿಲ್ಲರ್ಸ್ ಅಂದರೆ legislature, judiciary and executive of the administration. legislature, judiciary and executive, ಈ ಮೂರು ಪಿಲ್ಲರ್ಗಳನ್ನು, ಸ್ತಂಭಗಳನ್ನು ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವ್ಯಾಪ್ತಿಯಲ್ಲಿ ಬರ್ತವೆ ಅಂಥೇಳಿ ಅವ್ರು ಹೇಳಿದರೆ. ಅಕಾರ್ಡಿಂಗ್ ಟು ಲೂಥರ್, ಗಿಲಿಕ್ ಆ್ಯಂಡ್ ಸಿಮೋನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಅ ನ್ಯಾರೋ ಸ್ಕೋಪ್. ಈ ಒಂದು ಸಾರ್ವಜನಿಕ ಆಡಳಿತಕ್ಕೆ ಭಾಳ ಕಿರಿದಾಗಿರ್ತಕ್ಕಂಥ ಒಂದು ವ್ಯಾಪ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದೆಮ್, ಅವರ ಪ್ರಕಾರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಕೋಪ್ ಈಸ್ ಲಿಮಿಟೆಡ್ ಟು ಎಕ್ಸಿಕ್ಯೂಟಿವ್ ಆ್ಯಕ್ಟಿವಿಟೀಸ್ ಆಫ್ ದ ಗೌರ್ಮೆಂಟ್. ಒಂದು ಕಾರ್ಯಾಂಗದ ಚಟುವಟಿಕೆಗಳ ವ್ಯಾಪ್ತಿಗೆ ಮಾತ್ರ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಿಯರ್ ಪೋಸ್ಟ್ ಕೋರ್ಬ್ ಅಂತ ಇದೆ, ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೃಷ್ಟಿಕೋನ ಅಂತ ಹೇಳಬಹುದು. ಪೋಸ್ಟ್ ಕಾರ್ಬ್ ಅಂತಕ್ಕಂಥದ್ದು, ಪೋಸ್ಟ್ ಕಾರ್ಬ್ ಅನ್ನೋ ಒಂದು ದೃಷ್ಟಿಕೋನವನ್ನೀಗ ನೋಡ್ತಾ ಸಾಗೋಣ. ಲೂಥರ್ ಗಲಿಕ್ ಅವರ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೀತಿಯಾಗಿ. ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಇಂಗ್ಲಿಷ್ ಲೆಟರ್ಸ್ ಪೋಸ್ಟ್ ಕಾರ್ಬ್, ಈಚ್ ಲೆಟರ್ ಎಕ್ಸ್ಪ್ಲೇನ್ ದ ಫಂಕ್ಷನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಸಾರ್ವಜನಿಕ ಆಡಳಿತದ
ಒಂದು ವ್ಯಾಪ್ತಿಯನ್ನು ಇವು ನಮಗೆ ಹೇಳ್ತಾ ಹೋಗ್ತವೆ. ಒಂದನೇದು ಪ್ಲ್ಯಾನಿಂಗ್, P for planning any agenda that the government machinery seeks to implement by working on methods of implementation. ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದ ಕಾರ್ಯಸೂಚಿ, ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಮತ್ತು ಅವುಗಳ ಅನುಷ್ಠಾನಕ್ಕೆ ತರಲು ವಿಧಾನಗಳ ಕುರಿತಂತೆ ಸ್ಥೂಲ ರೂಪರೇಷ ಯೋಜನೆ ಸಿದ್ಧಪಡಿಸುತ್ತಾರೆ. ಅದಕ್ಕೆ ಪ್ಲ್ಯಾನಿಂಗ್ ಅಂತ ಕರೀತೇವೆ. ಇನ್ ಆರ್ಗನೈಜೇಷನ್, ಸಂಘಟನೆ ಅಂತ ಕರೀತಾ ಇದ್ದೇವೆ. ಹಿಯರ್ forming various departments and structures like divisions, subdivision and other administrative structures and entrusting roles and responsibilities for each for the achievement of desired goals ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನು ವಿವಿಧ ಇಲಾಖೆಗಳಲ್ಲಿ ಹಂಚುವುದು ಇದರ ಮುಖ್ಯ ಕೆಲಸವಾಗಿದೆ. ಅದು ಸಂಘಟನೆ. ಇನ್ನು ಸ್ಟಾಫಿಂಗ್, ಸಿಬ್ಬಂದಿ ಅಂತ ಕರೀತಾ ಇದ್ದೇವೆ. ಸಿಬ್ಬಂದಿ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ರಿಕ್ರೂಟಿಂಗ್ ಆ್ಯಂಡ್ ಟ್ರೈನಿಂಗ್ ದ ನೀಡೆಡ್ ಸ್ಟಾಫ್, ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಆಡಳಿತ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಯ ನೇಮಕ ಮತ್ತು ಅವರಿಗೆ ತರಬೇತಿಯನ್ನು ಕೊಡಬೇಕಾಗತ್ತೆ. ಟ್ರೈನಿಂಗ್ ಆ್ಯಂಡ್ ಸರ್ವಿಸ್ ರೂಲ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ಸಿವಿಲ್ ಸರ್ವಿಸ್, ಮತ್ತು ನಾಗರಿಕರ ಸೇವೆಗೆ ಒಂದಿಷ್ಟು ನಿಯಮಗಳನ್ನು ನಾವಿಲ್ಲಿ ನಿರ್ಧರಿಸಬೇಕಾಗತ್ತೆ ಅಂತಕ್ಕಂಥದ್ದು ಸ್ಟಾಫಿಂಗ್. ಆ್ಯಂಡ್ ದಟ್ ಈ ಡಿರೆಕ್ಷನ್ ಅಂತ ಹೇಳ್ತೇವೆ. ಇಲ್ಲಿ ನಿರ್ದೇಶನವನ್ನು ಕೊಡಲಾಗ್ತದೆ. ಏನು ನಿರ್ದೇಶನ ಕೊಡಲಾಗ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪ್ರೊವೈಡಿಂಗ್ ಡೈರೆಕ್ಷನ್ ಆ್ಯಂಡ್ ಆರ್ಡರ್ಸ್ ಟು ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಅಂದರೆ ಬೇರೆ ಬೇರೆಯಾಗಿರ್ತಕ್ಕಂಥ ಇಲಾಖೆಗಳಿಗೆ ಇಲ್ಲಿ ನಾವು ನಿರ್ದೇಶನಗಳನ್ನು ಕೊಡಬೇಕಾಗ್ತಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ, ಸಂಯೋಜನೆ ಅಂತ ಕರಿತೇವೆ ಕನ್ನಡದಲ್ಲಿ. ಹಿಯರ್ facilitating better interaction between various departments by resolving conflicts by converging their functions ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಘರ್ಷಣೆ, ಭಿನ್ನಾಭಿಪ್ರಾಯಗಳು ನಿವಾರಿಸಿ ಅವುಗಳ ಕಾರ್ಯಗಳನ್ನು ಸಂಯೋಜನೆಗೊಳಿಸ್ತಕ್ಕಂಥದ್ದು, ಅದಕ್ಕೆ ಕೋಆರ್ಡಿನೇಷನ್ ಅಂತ ಕರೀತೇವೆ. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ರಿಪೋರ್ಟಿಂಗ್, ವರದಿ ಮಾಡ್ತಕ್ಕಂಥದ್ದು. Reporting by the officials to the senior officers on the functions various departments, submitting reports to the legislature by conducting research, documentations and investigation ಅಂತ ಹೇಳಿ ಕರೀತೇವೆ. ಇಲ್ಲಿ ಏನಾಗುತ್ತೆ, ಉನ್ನತ ಅಧಿಕಾರಿಗಳು ಅಥವಾ ಅಧೀನಾಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸುವುದು ಮತ್ತು ದಾಖಲೆ, ಸಂಶೋಧನೆ ಮತ್ತು ತನಿಖೆಯ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಒನ್ ಈಸ್ ಬಜೆಟಿಂಗ್, ಆಯವ್ಯಯ ಅಂತ ಹೇಳಿ ಕರೀತಾ ಇದ್ದೇವೆ. ಮ್ಯಾನೇಜಿಂಗ್ ದ ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಹಣಕಾಸಿನ ಯೋಜನೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್, ಅಂದರೆ ಖರ್ಚು ಮತ್ತು ಆದಾಯ. ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ದ ಆಡಿಟಿಂಗ್, ಮತ್ತು ಇಲ್ಲಿ ಏನು ಮಾಡ್ತಕ್ಕಂಥದ್ದು ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಬಜೆಟ್ ಅಂತ ಕರೀಬೋದಾಗಿದೆ. ಆ್ಯಂಡ್ ಲಾಸ್ಟ್ ಹಿಯರ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಇನ್ಕ್ರೀಸಿಂಗ್ ದೀಸ್ ಡೇಸ್. ಇತ್ತೀಚಿನ ದಿನಮಾನಗಳಲ್ಲಿ ಈ ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ದಿಸ್ ಡಸ್ ಬೋತ್ ದ ಪ್ರೊಟೆಕ್ಟಿವ್ ಆ್ಯಂಡ್ ರೆಗ್ಯುಲೇಟಿವ್ ಫಂಕ್ಷನ್ಸ್, ಇದು ಭಾಳಷ್ಟು ರಕ್ಷಣಾತ್ಮಕವಾಗಿರ್ತಕ್ಕಂಥ ಮತ್ತು ನಿಯಮಿತವಾಗಿರ್ತಕ್ಕಂತಹ ನಿಯಂತ್ರಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ದ ಗ್ರೋತ್ ಆಫ್ ಸಿವಿಲ್ ಸೊಸೈಟಿ, ಇವತ್ತು ನಾಗರಿಕ ಸಮಾಜ ಬೆಳವಣಿಗೆ ಹೊಂದ್ತಾ ಇದೆ. ಫರ್ದರ್ ಎಕ್ಸ್ಪಾಂಡ್ಸ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈ ರೀತಿಯಾಗಿ ಸಾರ್ವಜನಿಕ ಆಡಳಿತ ಏನಾಗ್ತಾ ಇದೆ, ಇನ್ನು ಎಕ್ಸ್ಪಾಂಡ್ ಆಗ್ತಾ ಹೋಗ್ತಾ ಇದೆ. ದ ಆಸ್ಪಿರೇಷನ್ಸ್ ಆ್ಯಂಡ್ ಡಿಸೈರ್ಸ್ ಆಫ್ ದ ಪೀಪಲ್ ಹ್ಯಾವ್ ಫರ್ದರ್ ಎನ್ಲಾರ್ಜ್ಡ್, ಇವತ್ತು ಸಮಾಜದಲ್ಲಿ ಬದುಕಿರ್ತಕ್ಕಂಥ ಜನರ ಒಂದು ಅಪೇಕ್ಷೆಗಳು ಮತ್ತು ಆಕಾಂಕ್ಷೆಗಳು ಏನಾಗ್ತಾ ಇವೆ, ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇವೆ. ದ ಸ್ಕೋಪ್ ಆಫ್ ಅಡ್ಮಿನಿಸ್ಟ್ರೇಷನ್, ಈ ಒಂದು ಇದರ ಒಂದು ಕಾರ್ಯವ್ಯಾಪ್ತಿಯನ್ನು ಸಹಿತ ಈ ಒಂದು ಡಿಸೈರ್ಸ್ ಮತ್ತು ಆಸ್ಪಿರೇಷನ್ಸ್ ಏನು ಮಾಡ್ತಾ ಇವೆ, ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೇವೆ. ಇನ್ನು ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.